ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೇ ಆಗಲಿ ಕೆ ಸಿ ಇ ಟಿ ಮತ್ತು ನೀಟ್ ಇಂತಹ ಪರಿಸ್ಥಿತಿ ಬಂದಿದೆ. ನಮಗೆ ಬಡತನ ಇದೆ, ಮನೆಯಲ್ಲಿ ಹಣ ಇಲ್ಲ, ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಥವಾ ಡೆಂಟಲ್ ಇಂತಹ ಕೋರ್ಸ್ ಓದಬೇಕು, 2 ಲಕ್ಷ ಖರ್ಚು ಆಗುತ್ತೆ ಅಂದರೆ ಆ 2 ಲಕ್ಷಕ್ಕೆ ಫಲ ನಾನು ಕೊಡ್ತೀನಿ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಇದು NSP ಸ್ಕಾಲರ್ಶಿಪ್ ಲಾಗಿನ್ ವಿತ್ OTR ಅಂತ ಇದೆ ಅಲ್ವಾ, ಅಲ್ಲಿ ಕೆಳಗಡೆ ಎಂಟರ್ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದನ್ನು ಫಿಲಪ್ ಮಾಡ್ಕೊಳ್ತಾ ಹೋಗಬೇಕು. NSP ಸ್ಕಾಲರ್ಶಿಪ್ ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಅಪ್ಲಿಕೇಶನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿರಿ. ಇದರಿಂದ ಕೂಡ ನೀವು ಈ ವರ್ಷ 2024 ಮತ್ತು 25ನೇ ಸಾಲಿನಲ್ಲಿ ಏನು ಓದಬೇಕು ಅಂದ್ಕೊಂಡಿದ್ದೀರೋ ತುಂಬ ಹೆಲ್ಪ್ ಆಗುತ್ತೆ, ಹಣ ಬರುತ್ತೆ. ನೆಕ್ಸ್ಟ್ ಇನ್ನು SSP ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ, ಹೌದಾ? ಈ ಸ್ಕಾಲರ್ಶಿಪ್ಸ್ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಪ್ರತಿಯೊಂದನ್ನು ಅಪ್ಲೈ ಮಾಡಿ. ಓಕೆ, ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇದೆ ಅಲ್ವಾ, ಕಾಣ್ತಾ ಇದೆ? ಹೌದು, ಇಲ್ಲಿ ಕೆಳಗಡೆ ನೀವು ಪ್ರತಿಯೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಆಲ್ಮೋಸ್ಟ್ 100% ಕನ್ಫರ್ಮ್ ಹೇಳ್ಬೋದು ಸ್ಟೂಡೆಂಟ್ಸ್, 2 ಲಕ್ಷ ಬಂದೇ ಬರುತ್ತೆ. ಓಕೆ, ನಾನು ಹೇಳಿರುವಂತಹ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಓಕೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಿ. ಓಕೆ, ಮಿಸ್ ಮಾಡ್ಕೋಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಇನ್ನೂ ಯಾರಾದ್ರದ್ದು ಇದ್ದರೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ. ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಬ್ಬರು ಅನ್ವಯ ಅಂತ ಇಲ್ಲಿ ಕಾಣ್ತಾ ಇದೆ. ಇಬ್ಬರು ಸಲ್ಲಿಸ್ಬೋದಂತೆ. 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಹೌದಾ? ಆ ಅರ್ಜಿ ಸಲ್ಲಿಸೋಕೆ ಏನೇನು ಬೇಕಪ್ಪ ದಾಖಲೆಗಳಂತ ನೋಡೋಣ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಏರ್ ಅಂತ ಇದು ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ನೋಡಬೇಕು. ಇನ್ನು ದಾಖಲೆಗಳು ಏನೇನು ಬೇಕಪ್ಪ ಅಂದರೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವ ಹಾಗೆ ಹೆಸರು, ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ, ವಿದ್ಯಾರ್ಥಿಗಳ ಇಮೇಲ್ ID, ವಿದ್ಯಾರ್ಥಿಗಳ SSLC ನೋಂದಣಿ ಸಂಖ್ಯೆ, ವಿದ್ಯಾರ್ಥಿಯ ಹೆಸರಿನಲ್ಲಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ, ವಿದ್ಯಾರ್ಥಿಯು ವಿಕಲಚೇತನರಾಗಿದ್ದಲ್ಲಿ UD ID ಗುರುತಿನ ಸಂಖ್ಯೆ, ವಿದ್ಯಾರ್ಥಿಯು ವಾಸವಿರುವ ಜಿಲ್ಲೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆಯ ವಿಳಾಸ, ವಿದ್ಯಾರ್ಥಿಯ ಕಾಲೇಜು ದಾಖಲಾತಿ ನೋಂದಣಿ ಸಂಖ್ಯೆ, ಸಂಬಂಧಪಟ್ಟ ದಾಖಲೆಗಳ ಈ ದೃಢೀಕರಣ ಸಂಖ್ಯೆ ಅನ್ವಯವಾದಲ್ಲಿ. ನೆಕ್ಸ್ಟ್ ಹಾಸ್ಟೆಲ್ ವಿವರಗಳು ಅನ್ವಯವಾದಲ್ಲಿ ಸ್ಟೂಡೆಂಟ್ಸ್. ಓಕೆ, ನೀವು ಯಾರಾದರೂ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ತಿದ್ರೆ ಇದನ್ನು ಕೂಡ ಇಲ್ಲಿ ಸಲ್ಲಿಸ್ಬೋದಂತ ವಿವರವಾಗಿ ತಿಳಿಸಿದ್ದಾರೆ. ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಂದನ್ನು ಅಪ್ಲೈ ಮಾಡಿ. ಓಕೆ, ಏಕೆಂದರೆ ತುಂಬ ಹೆಲ್ಪ್ ಆಗುತ್ತೆ ಈ ವರ್ಷ. ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್ ಅಥವಾ ಆಯುಷ್, BSc ನರ್ಸಿಂಗ್, ಟೋಟಲ್ ಆಗಿ KCET ಮತ್ತು ನೀಟ್ ವಿದ್ಯಾರ್ಥಿಗಳು ಸಲ್ಲಿಸಿದರೆ ತುಂಬ ಒಳ್ಳೆಯದು, ಹಣ ಕಲಿತು ಬರುತ್ತೆ. ಓಕೆ, ವಿದ್ಯಾರ್ಥಿಗಳ ಲಾಗಿನ್ ಯೂಸರ್ ID ಅಂತ ಇದೆ, ಅದನ್ನು ಎಲ್ಲ ಫಿಲಪ್ ಮಾಡಿ ಕೆಳಗಡೆ ಲಾಗಿನ್ ಅಂತ ಕೊಡಿ. ನೆಕ್ಸ್ಟ್ ಲೇಬರ್ ಕಾರ್ಡ್ ಅನ್ನೋ ಮಾತು, ಕರ್ನಾಟಕ ಲೇಬರ್ ಕಾರ್ಡ್ ವೆಲ್ಫೇರ್ ಅಂತ ಇತ್ತು ಹಿಂದೆ, ಹೌದಾ? ಇಲ್ಲಿ ಒಂದು ಚಿಕ್ಕ ಬ್ಯಾಡ್ ನ್ಯೂಸ್ ವಿದ್ಯಾರ್ಥಿಗಳಿಗೆ. ಹೇಗೆ SSP ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ, NSP ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ, ಹೌದಾ? ಇನ್ನು ಈ ಲೇಬರ್ ಕಾರ್ಡ್ ಬಿಟ್ಟಿಲ್ಲ ಸ್ಟೂಡೆಂಟ್ಸ್. ಈ ಲೇಬರ್ ಕಾರ್ಡ್ ಬಿಟ್ಟಿದ್ರೆ ಕೂಡ ತುಂಬ ಹೆಲ್ಪ್ ಆಗ್ತಾ ಇತ್ತು. ಯಾರೇ ಆಗಲಿ ನಿಮ್ಮ ಮನೆಯಲ್ಲಿ ಲೇಬರ್ ಇದ್ದರೆ, ತಂದೆ ಅಥವಾ ತಾಯಿ ಒಬ್ಬರಾದರೂ ಇದ್ದರೆ ಅರ್ಜಿ ಸಲ್ಲಿಸಿ ಬೇಗ. ಏಕೆ ಅಂದರೆ ಇಂಜಿನಿಯರಿಂಗ್ ಓದುವ ವಿದ್ಯಾರ್ಥಿಗಳೇ 50,000 ಕಲಿತು ಬರುತ್ತೆ, ಮತ್ತು ಮೆಡಿಕಲ್ ಅಥವಾ ಡೆಂಟಲ್ ಓದುವ ವಿದ್ಯಾರ್ಥಿಗಳಿಗೆ ಸುಮಾರು 70,000 ರಿಂದ 80,000 ಹಣ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಪ್ಲೀಸ್ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಪೇಮೆಂಟ್ ಆಫ್ ಲೇಬರ್ ಕಾರ್ಡ್ ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಪಾಸ್ವರ್ಡು ಎಂಟರ್ ಮಾಡಬೇಕಂತ ಕೇಳುತ್ತೆ. ಬಟ್ ಇದೆಲ್ಲ ಲಿಂಕ್ ಇನ್ನೊಂದು ಬಿಡ್ತಾರೆ, ಅದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬಿಡ್ತಾರೆ. ಬಿಟ್ಟ ಮೇಲೆ ಎಂಟರ್ ಮಾಡಲೇಬೇಕು. ಏಕೆ ಅಂದರೆ ನಿಮಗೆ ಹಣ ಬೇಕು, ಬಡತನ ಇದೆ ಮನೆಯಲ್ಲಿ, ಹೌದು ಅನ್ನೋರಿದ್ದರೆ ಈಗಲೇ ಈ ಕೆಲಸ ಮಾಡಿ. ಓಕೆ, ಲೇಬರ್ ಕಾರ್ಡ್ ನಂತರ ನೋಡ್ಕೊಳ್ಳೋಣ. ಓಕೆ, ವರ್ಷದಲ್ಲಿ ಒಂದು ಬಾರಿ ಬಿಡ್ತಾರೆ. ಓಕೆ, ಆಗ ಹಾಕ್ಬೋದು ಅರ್ಜಿ, ಏನು ಟೆನ್ಷನ್ ಪಡಿಬೇಡಿ. ಓಕೆ, ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಎಜುಕೇಷನ್ ಲೋನ್
ಈ ಎಜುಕೇಷನ್ ಲೋನ್ಗೆ ನಿಮಗೆ ಎಷ್ಟು ಹಣ ಬೇಕೋ ನೀವು ಅಷ್ಟು ಅಪ್ಲೈ ಮಾಡಿ ತಗೋಬೋದು. ಹೇಗೆ ಮಾಡಬೇಕಪ್ಪ? ಎಜುಕೇಷನ್ ಲೋನ್ ಬೇಕಂದರೆ ಈಗ ಎಸ್ ಎಸ್ ಪಿ ಎನ್ ಎಸ್ ಪಿ ಆದರೆ ಆನ್ಲೈನಲ್ಲಿ ಅಪ್ಲೈ ಮಾಡ್ತೀವಿ. ಎಜುಕೇಷನ್ ಲೋನ್ ಎಲ್ಲಿ ಮಾಡಬೇಕು? ಲೇಬರ್ ಕಾರ್ಡ್ ಕೂಡ ಆನ್ಲೈನಲ್ಲೇ ಮಾಡ್ತೀವಿ. ಅವರು ಅಮೌಂಟ್ ಹಾಕ್ತಾರೆ ಅರ್ಜಿ ಹಾಕಿದರೆ. ಎಜುಕೇಷನ್ ಲೋನ್ ಹೇಗೆ ಮಾಡಬೇಕು ಅನ್ನೋ ಕ್ವಶನ್ ಇದ್ದರೆ ಈ ಕ್ವಶನ್ಗೆ ಆನ್ಸರ್ ಹೇಳ್ತೀನಿ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ತಪ್ಪದೇ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಎಜುಕೇಷನ್ ಲೋನ್, ಈ ಎಜುಕೇಷನ್ ಲೋನ್ ಅನ್ನೋದು ನೀವು ಕಾಲೇಜ್ಗೆ ಸೇರಬೇಕು ಆದರೆ ಸರ್ ಅವರ ಹತ್ತಿರ ಒಂದು ಚಿಕ್ಕ ರಿಕ್ವೆಸ್ಟು, ಎಜುಕೇಷನ್ ಲೋನ್ ಲೆಟರ್ ತೆಗಿಸ್ಬೇಕು, ಇಷ್ಟು ಅಮೌಂಟ್ ಬೇಕು ಅಂತ ಬರೆಸ್ಬೇಕು. ಹೋಗಿ ಬ್ಯಾಂಕ್ನೊಳಗಡೆ ಆ ಲೆಟರ್ ಕೊಡಬೇಕು. ಹೀಗೀಗೆ ನಾನು ಎಜುಕೇಷನ್ ಲೋನ್ ತಗೊತಿದ್ದೀನಿ ಸರ್ ಅಂತ ಸಿಗ್ನೇಚರ್ ಮಾಡಿ ಅವರಿಗೆ ಕೊಟ್ಟರೆ ನಿಮಗೆ ಬ್ಯಾಂಕ್ನಲ್ಲಿ ಲೋನ್ ತೆಗೆದುಕೊಳ್ತಾರೆ. ಆ ಲೋನ್ನಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಓಕೆ, ಇಲ್ಲಿ ನಿಮಗೆ ಎಷ್ಟೊಂದು ಉಪಯೋಗವಾಗುತ್ತೆ ಸ್ಟೂಡೆಂಟ್ಸ್ ಈ ಎಲ್ಲ ಸ್ಕಾಲರ್ಶಿಪ್ ಆನ್ ಎಜುಕೇಷನ್ ಲೋನಿಂದ, ಹೌದಾ? ಓಕೆ, ಕೆ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ತುಂಬ ಅಂದರೆ ತುಂಬ ಫೀಸ್ಗೆ ಹೆಲ್ಪ್ ಆಗುತ್ತೆ. ಬೇಗನೆ ಅಪ್ಲೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.